ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಾಭರಹಿತ ಆರೋಗ್ಯ ಸೇವೆಯನ್ನು ಪ್ರಾರಂಭಿಸಿದ ಜೈನ್ ಮಿಷನ್ ಆಸ್ಪತ್ರೆ ಇಂದಿನಿಂದ ಜೆಎಂಎಚ್ ಆಯುರ್ವೇದ ಆಸ್ಪತ್ರೆಯನ್ನು ಜಿಲ್ಲೆಗೆ ಪರಿಚಯಿಸುತ್ತಿದೆ. ಕೇರಳ ರಾಜ್ಯದ ಪುನರ್ತಮ್ ಆಯುರ್ವೇದ ಸಂಸ್ಥೆಯೊಂದಿಗೆ ಜೈನ್ ಆಸ್ಪತ್ರೆ ಸಹಭಾಗಿತ್ವದಲ್ಲಿ ನೂತನ ಕಟ್ಟಡ 2ನೇ ಮಹಡಿಯಲ್ಲಿ ಜೆಎಂಎಚ್ ಆಸ್ಪತ್ರೆ ಪ್ರಾರಂಭಿಸಲಾಗಿದೆ. ಇಂದು ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಎಸ್ಪಿ ಕುಶಾಲ್ ಚೋಕ್ಸೆ, ಇದೊಂದು ಅತ್ಯುತ್ತಮವಾದ ವೈದ್ಯ ಪದ್ಧತಿ ಪ್ರಾಚೀನ ಕಾಲದಿಂದಲೂ ಇದೆ. ಚಿಕಿತ್ಸೆಯಲ್ಲಿ ಜನ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳುತ್ತಿದ್ರು. ಮೊಘಲರು ಬ್ರಿಟಿಷರು ದೇಶವನ್ನ ಆಳ್ವಿಕೆ ಮಾಡುವಾಗ ಈ ಆಯುರ್ವೇದ ವೈದ್ಯ ಪದ್ಧತಿ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿತ್ತು. ಈಗ ದೇಶದಾದ್ಯಂತ ಆಯುಷ್ ಇಲಾಖೆಯಿಂದ ಈ ಆಯುರ್ವೇದ ಚಿಕಿತ್ಸಾ ಪದ್ಧತಿಗೆ ಆದ್ಯತೆ ನೀಡಲಾಗಿದೆ. ಇದೊಂದು ಪರ್ಯಾಯ ಚಿಕಿತ್ಸೆ ಆಗಬಾರದು, ಇದೇ ಮುಖ್ಯ ವೈದ್ಯ ಪದ್ಧತಿಯಾಗಿ ರೂಪುಗೊಳ್ಳಬೇಕಾಗಿದೆ ಎಂದು ಪ್ರತಿಪಾದಿಸಿದ್ರು. ಸಂತೋಷದ ವಿಷಯ ಇದೆ ಕಿ ನಮ್ಮ ಜೈನ್ ಮಿಷನ್ ಹಾಸ್ಪಿಟಲ್ 2ನೇ ಬ್ಲಾಕ್ ಯಾವುದು ಆಗಿದೆ ಅದು ಅವರು ಅಲೋಪತಿಕ್ ಜೊತೆಗೆ ಈಗ ಆಯುರ್ವೇದಿಕ್ ಸೆಂಟರ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರಿಗೆ ಗೊತ್ತು ಈ ನಮ್ಮ ದೇಶದ್ದು ಈ ಪ್ರಾಚೀನ ಕಾಲದ್ದು ಒಂದು ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ ಆಯುರ್ವೇದಿಕ್ ಸಿಸ್ಟಮ್ ಇದೆ. ಅದು ನಮ್ಮ ಡಾಕ್ಟರ್ ಸಾಹೇಬರು ಹೇಗೆ ಮೆನ್ಷನ್ ಮಾಡಿದ್ದಾರೆ, ಬ್ರಿಟಿಷ್ ಕಾಲದಲ್ಲಿ ಮೊಘಲ್ ಕಾಲದಲ್ಲಿ ಅದು ಸ್ವಲ್ಪ ಜನಗೆ ಆ ವಿಚಾರ ಸ್ವಲ್ಪ ಕಮ್ಮಿ ಆಯಿತು ಈಗ. ಬಟ್ ಮತ್ತೆ ಈ ಗೌರ್ಮೆಂಟ್ದು ಪುಷ್ ಇಂದ ಮತ್ತು ಈ ಇಂಟರ್ನೆಟ್ದು ಏಜ್ ಕಾರಣ ಬಗ್ಗೆ ಈಗ ಜಾಸ್ತಿ ಎಲ್ಲರಿಗೆ ಗೊತ್ತಾಗ್ತಾ ಇದೆ. ಮತ್ತು ಇದು ಎಷ್ಟು ಒಳ್ಳೆ ಒಂದು ಸಿಸ್ಟಮ್ ಇದೆ, ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ ಹೇಳ್ತಾರೆ. ಇದು ಒಂದು ಮೇನ್ ಸಿಸ್ಟಮ್ ಆಫ್ ಮೆಡಿಸಿನ್ ಇದೆ. ಯಾಕೆ ನಮ್ಮ ಭಾರತದಲ್ಲಿ ಪ್ರಾಚೀನ ಕಾಲದಿಂದ ನಾವು ಎಷ್ಟು ಟ್ರೀಟ್ಮೆಂಟ್ ನಡ್ತಾ ಇತ್ತು ನಮ್ಮ ದೇಶದಲ್ಲಿ. ಮತ್ತು ಹೇಗೆ ಮೆನ್ಷನ್ ಮಾಡ್ತಾರೆ ಕಿ ರೂಟ್ಸ್ ಏನಿದೆ ಆ ಡಿಸೀಸ್ದು ಸಮಸ್ಯೆ ಏನಿದೆ ಆ ಸಮಸ್ಯೆದು ರೂಟ್ಗೆ ಹೋಗಿ ಟ್ರೀಟ್ ಮಾಡ್ತಾರೆ. ಸೊ ತುಂಬಾ ಒಳ್ಳೆ ಒಂದು ಇದು ಸಿಸ್ಟಮ್ ಇದೆ. ಜೆಎಂಎಚ್ ಆಸ್ಪತ್ರೆ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಜೈನ್ ಮಿಷನ್ ಟ್ರಸ್ಟ್ ಅಧ್ಯಕ್ಷ ಸುರೇಶ್ ಕುಮಾರ್ ಜೈನ್, ಮೆಡಿಕಲ್ ಅಡ್ವೈಸರಿ ಕಮಿಟಿ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಎಚ್ ಬಿಜ್ಜವಾರ, ಎಂಡಿ ಡಾಕ್ಟರ್ ನರಪತ್ ಸೋಲಂಕಿ, ಖಜಾಂಚಿ ಉತ್ತಮ್ ಚಂದ್ ಜೈನ್, ನಿರ್ದೇಶಕ ರಾಕೇಶ್ ಜೈನ್ ಇತರರು ಇದ್ರು. ಕ್ಯಾಮರಾಮನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.